ಹಾಯ್ ವೆಲ್ಕಮ್ ಟು ಮೈ ಚಾನೆಲ್. ಪ್ರೀವಿಯಸ್ ಡೇ ನಾವು ಐಸ್ಬರ್ಗ್ಸ್ ನೋಡೋಕ್ಕೆ ಹೋಗಿದ್ವಿ ಮತ್ತು ಇದು 6th ಡೇ ಆಫ್ ಆರ್ ನ್ಯೂಫೌಂಡ್ಲ್ಯಾಂಡ್ ಆ್ಯಂಡ್ ಲ್ಯಾಬ್ರಡಾರ್ ರೋಡ್ ಟ್ರಿಪ್. ನನ್ನ ಅಪ್ಪ ಡ್ರೈವ್ ಮಾಡ್ತಾಯಿದ್ರು ಅರ್ಲಿ ಮಾರ್ನಿಂಗೆ ಮತ್ತು ನಾನು ಮತ್ತು ನನ್ನಮ್ಮ ಮಲ್ಕೊಂಡಿದ್ವಿ. ಇನ್ನು ಸಖತ್ ವೆದರು, ಫುಲ್ ಮೋಡ ಕವಿದ ವಾತಾವರಣ. ಬೆಳಗ್ಗೆ 7 ಕಾಲು ಈಗ ಮಲಗಿದ್ದಾರೆ, ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ಈಗ 110 ಸ್ಪೀಡ್ ಆಲ್ಮೋಸ್ಟ್. ಕಾಫಿ ತಗೊಂಡೆ. ಸ್ಟಿಲ್ 200 ಕಿಲೋಮೀಟರ್ಸ್ ಇದೇ ಥರ ಹೋಗೋದು. It was a very long road trip. ನಾವು ಟ್ವಿಲಿಂಗೇಟಿಂದ ಗ್ರಾಸ್ಮೌಂಟ್ ನ್ಯಾಷನಲ್ ಪಾರ್ಕ್ಗೆ ಹೋದ್ವಿ. ನಮ್ಮ ಫಸ್ಟ್ ಸ್ಟಾಪು ಟೇಬಲ್ ಲ್ಯಾಂಡ್ಸ್. ಆನ್ ದ ವೇ ನಾವು ಒಂದು ಏರ್ಪೋರ್ಟ್ ಹತ್ತಿರ ಸ್ಟಾಪ್ ಮಾಡಿದ್ವಿ. ಒಂದು ಬ್ಲ್ಯಾಕ್ ಪ್ಲೇನ್ ಲ್ಯಾಂಡ್ ಆಗ್ತಾಯಿತ್ತು, ಅದನ್ನು ನೋಡೋಕ್ಕೆ. ಆಲ್ಮೋಸ್ಟ್ ಗ್ರಾಸ್ಮೌಂಟನ್ನು ರೀಚ್ ಮಾಡಿದ್ವಿ. ಐ ವಾಸ್ ಸೋ ಎಕ್ಸೈಟೆಡ್. ವಾವ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ಗ್ರಾಸ್ಮೌಂಟ್ ನೋಡೋಕ್ಕೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ನಾವು ಹೋಗ್ತಾ ಅಪ್ಪಂಗೆ ನೆನಪಂತು ನಾವು ಯಾವ ಪ್ಲೇಸಲ್ಲಿ ಸ್ಟೇ ಮಾಡೋದು ಈ 2 ಡೇಸಲ್ಲಿ ಅಂತ. ಆಮೇಲಿಂದ ನನ್ನ ಅಪ್ಪ ಮೊಬೈಲಲ್ಲಿ ಹುಡುಕ್ತಾ ಇತ್ತು. ಅಲ್ಲಿ ಒಂದು ಟೆಂಟ್ ಹೌಸ್ ಇತ್ತು, ಅಲ್ಲಿ ಕ್ಯಾಂಪ್ ಮಾಡೋಣ ಅಂತ ಡಿಸೈಡ್ ಆದ್ವಿ. ದಿಸ್ ಈಸ್ ಅವರ್ ಹೌಸ್ ಫಾರ್ 2 days. It is a really good one because it's a mountain view. We tried to get this one, but we couldn't get it because everything was booked. This was actually cancelled by someone else, and we were very lucky because it was a waterfall view. ಬನ್ನಿ ಈಗ ಒಳಗಡೆ ನೋಡೋಣ. ಆಚೆ ಎಲ್ಲ ನೋಡಿ ಸಾಕಾಯ್ತು ನನಗೆ. ಸೊ ಒಳಗಡೆ ಇಲ್ಲಿ ಒಂದು ಬಾರ್ಬಿಕ್ಯೂ ಇಟ್ಟಿದ್ರು, ಮತ್ತು ಸಿಟ್ ಮತ್ತು ರೀಡ್ ಮಾಡೋಕ್ಕೆ ಈ 2 ಚೇರ್ಸ್ ಇಟ್ಟಿದ್ರು. ಮತ್ತು ಇದೇ ನಮ್ಮ ರೂಮು. ಅಲ್ಲಿ ಒಂದು ಲ್ಯಾಂಪು ಮತ್ತು ಒಂದು ಹೀಟರು ಇಟ್ಟಿದ್ರು. ಅದಕ್ಕೆ ಆಚೆಗಿಂತ ಒಳಗಡೆನೇ ಬೆಟರು. ಆಚೆ ತುಂಬ ಅಂದರೆ ತುಂಬ ಕೋಲ್ಡ್ ಇತ್ತು, ಮತ್ತು ಒಳಗಡೆ ತುಂಬ ಅಂದರೆ ತುಂಬ ವಾರ್ಮ್. ಇಲ್ಲಿಂದ ನಾವು ರೆಡಿಯಾಗಿ ಟೇಬಲ್ ಲ್ಯಾಂಡ್ಸ್ ಹೈಕಿಂಗ್ ಹೋದ್ವಿ. This is a table lands, one of the place where you can walk on the earth mantle. ಇದನ್ನು ಟೇಬಲ್ ಲ್ಯಾಂಡ್ಸ್ ಅಂತಾರೆ. ನ್ಯೂಫೌಂಡ್ಲ್ಯಾಂಡ್ ಅಲ್ಲಿರೋದು. ಮ್ಯಾಂಟಲ್ ಅಂದರೆ ನಮ್ಮ ಮ್ಯಾಂಟಲ್ ಅಂದರೆ ಸೆಕೆಂಡ್ ಲೇಯರ್ ಆಫ್ ದ ಅರ್ತ್. ಕ್ರಸ್ಟ್ ಬಿನೀತ್ ಇರೋದೇ ಮ್ಯಾಂಟಲ್. ಸೊ ಎಕ್ಸ್ಪೋಸ್ ಆಗಿರೋದು 102 ಪ್ಲೇಸಸ್ ಆನ್ ದ ಅರ್ತ್. ಇದು ಒಂದು ಪ್ಲೇಸು. ಮೇ ಬಿ ವಿ ವಿಲ್ ವಾಕ್ ಫಾರ್ around 2 to 3 kilometers to reach there. So we are here. We have to go there. So I think it's a easy path. Let's see. I'm not sure. Hiking path ಈ ಥರ ಇದೆ. ಜಂಪ್ ಅರೌಂಡ್ ಲೈಕ್ ಬನ್ನೀಸ್ ಥರ ಹಿಂಗೆ ಜಂಪ್ ಮಾಡ್ತಾ ಇರಬೇಕು. ಬಟ್ ಗೊತ್ತಿಲ್ಲ, ಮಧ್ಯದಲ್ಲಿ ವಾಟರ್ ಸ್ಟ್ರೀಮ್ ಎಲ್ಲ ಇದೆಯಂತೆ. ನೋಡೋಣ. ಮತ್ತೆ ಎಲ್ಲ ಕಡೆ ಈ ತರ ಇರಲ್ಲ, ಆ ಥರನೂ ಹೈಟ್ ಇದೆ ಅನಿಸುತ್ತೆ, ಗೊತ್ತಿಲ್ಲ ಎಷ್ಟಿದೆ ಎಲಿವೇಶನ್ ಅಂತ.
ಅವ್ರು ತೋರಿಸ್ತಾರೆ ಅರ್ತ್ ಮಂಟಲ್ಲಿ ಹೆಂಗೆ ಆಚೆ ಬಂತು ಅಂತ. 2 ಕಾಂಟಿನೆಂಟ್ಸು ಕೊಲೈಡ್ ಆಗಿ ಮ್ಯಾಂಟಲು ಆಚೆ ಬಂತು. ಅರ್ತ್ ಮ್ಯಾಂಟಲು ತುಂಬ ಅಂದರೆ ತುಂಬ ರಫ್ ಇರುತ್ತೆ. ಸೊ ಯಾವ ಪ್ಲಾಂಟು ಗ್ರೋ ಆಗಲ್ಲ ಆ ಸಾಯಿಲ್ ಮೇಲೆ. ಓನ್ಲಿ ಪಾಯ್ಸನಸ್ ಪ್ಲಾಂಟ್ಸ್ ನೋಡ್ಬೋದು ನೀವು. ಯಾಕೆ ಎಕ್ಸ್ಪೋಸ್ ಆಗಿದೆ? ಸ್ವಲ್ಪ ಟೈಮ್ ಐಸ್ ಕ್ಯಾಪ್ಸ್ ಆಗಿದೆ ಮೌಂಟೇನ್ ಮೇಲೆ. ಆಲ್ರೆಡಿ 18-20 ಡಿಗ್ರೀಸ್ ಆಗಿದೆ. ಆದರೂ ಐಸ್ ಕ್ಯಾಪ್ ನಾವು ವಾಕ್ ಮಾಡ್ತಾ ಒಂದು ಸ್ಟ್ರೀಮ್ ಕಾಣಿಸ್ತು ನಮಗೆ. ಮತ್ತು ನಾನು ಅಮ್ಮ ಒಂದು ವಿಡಿಯೋ ತಗೊಂಡೆ ಅಲ್ಲಿ. ಈ ಪ್ಲಾಂಟ್ಸ್ ಮಾತ್ರ ನಿಮಗೆ ಈ ಅರ್ತ್ ಮ್ಯಾಂಟಲಲ್ಲಿ ಕಾಣಿಸೋದು. ಮತ್ತೆ ಐ ಲವ್ ಇಟ್. ನಾವು ಹೋಗ್ತಾ ಒಂದು ವಾಟರ್ ಫಾಲ್ಸ್ ಸಿಕ್ತು. ಅಲ್ಲಿ ವಾಟರ್ ಫಾಲ್ಸ್ ಹತ್ರ ಎಷ್ಟೊಂದು ಫೋಟೋಸು ವಿಡಿಯೋಸ್ ಎಲ್ಲ ತಗೊಂಡ್ವಿ. Closer look of an earth mantle rock. ನಾನು ಅಮ್ಮ ರೀಲ್ಸ್ ಮಾಡ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ. Then we started heading back to our car. We saw some plant and we didn't know what it was, but later we got to know that it was a pitcher plant. ವಾಪಸ್ ನಾವು ಸ್ಟೇ ಮಾಡಿದ ಜಾಗಕ್ಕೆ ಹೋದ್ವಿ. ಅಲ್ಲಿ ಒಂದು ಟ್ರಾಂಪಲಿನ್ ಇತ್ತು ಮತ್ತು ನಾನು ತುಂಬ ಅಂದರೆ ತುಂಬ ಆಟ ಆಡಿದೆ. ಮತ್ತು ನಾವು ಊಟ ಮಾಡಿ ಮಲ್ಕೊಂಡ್ವಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.